ಪ್ರತಿ ವರ್ಷ ಆ ವರ್ಷದ ಶೈಕ್ಷಣಿಕ ಅವಧಿ ಮುಗಿದು ಮತ್ತೊಂದು ಶೈಕ್ಷಣಿಕ ಅವಧಿ ಆರಂಭ ಆಗುವಾಗ ಶಾಲೆ ಆ ವರ್ಷ ಶುಲ್ಕ ಎಷ್ಟು ಹೆಚ್ಚಾಗತ್ತೆ ಅಂತ ಅನೌನ್ಸ್ ಮಾಡುತ್ತೆ. ನಾನು ಮೊಟ್ಟ ಮೊದಲು ಬಾರಿ ನೋಡಿದೆ ಒಂದು ಶಾಲೆ ಮುಂದಿನ ವರ್ಷ ಶುಲ್ಕ ಕಡಿಮೆ ಆಗತ್ತೆ ಅಂತ ಅನೌನ್ಸ್ ಮಾಡಿದ್ದನ್ನು. ಪ್ರಬೋಧ ಪ್ರತಿಷ್ಠಾನ ಅದರ ಹೆಸರಿಗೆ ತಕ್ಕಂತೆ ಪ್ರಬುದ್ಧವಾದದ್ದು ಅನ್ನೋದು ಗೊತ್ತಾಗುತ್ತಾ ಇದೆ. ಪ್ರಬುದ್ಧ ಪ್ರತಿಷ್ಠಾನ ಶಿಕ್ಷಣ ಇರೋದೇ ಅದಕ್ಕೆ, ಪ್ರಬೋಧ ಕೊಡೋದಕ್ಕೆ, ಪ್ರಬುದ್ಧರನ್ನಾಗಿ ಮಾಡೋದಕ್ಕೆ. ಪ್ರಬುದ್ಧರನ್ನಾಗಿ ಮಾಡೋದು ಅಂದರೆ ಏನು ಅಂತ ಅಂದರೆ, ಲೋಕಕ್ಕಾಗಿ 10 ಜನರಿಗಾಗಿ ಕೆಲಸ ಮಾಡೋದನ್ನು ಕಲಿಸೋದಿದೆಯಲ್ಲ, ಅದೇ ಪ್ರಬೋಧ, ಅದೇ ಪ್ರಬುದ್ಧತೆ. ಆದರೆ ಯಾವ ಸಂಸ್ಥೆ 100 ಮಕ್ಕಳಿಗೆ ನಿನ್ನ ಬದುಕು 100 ಜನರಿಗಾಗಿರಲಿ ಅಂತ ಹೇಳೋದಕ್ಕೆ ಹೊರಡತ್ತೋ, ಅದೇನೇ ಅದಕ್ಕೆ ವಿರುದ್ಧವಾದ ಕೆಲಸ ಮಾಡ್ತಾ ಇದ್ದರೆ ಆ ಸಂಸ್ಥೆ ಆಡುವ ಮಾತಿಗೆ ಬೆಲೆ ಇರೋದಿಲ್ಲ. ಯಾಕೆಂದರೆ ಅದರ ನಡವಳಿಕೆಯೇ ಹಾಗಿಲ್ಲದೆ ಇದ್ದಾಗ ಅದು ಆ ಮಾತು ಹೇಳಿದರೆ ಅದಕ್ಕೆ ಶಕ್ತಿ ಬರೋದಿಲ್ಲ. ಯಾವುದನ್ನು ಆದರ್ಶ ಅನುಕರಣೀಯ ಅಂತ ಶಿಕ್ಷಣ ಸಂಸ್ಥೆ ಒಂದು ಬೋಧಿಸುತ್ತೋ, ಆ ಆದರ್ಶ ಅನ್ನೋದು ಆ ಸಂಸ್ಥೆಯಲ್ಲಿ ಮೊಟ್ಟ ಮೊದಲಿಗೆ ಇರಬೇಕಾಗತ್ತೆ. ಗೋಪಾಲಕೃಷ್ಣ ಅವಧಾನಿಗಳು ಮತ್ತವರ ತಂಡ ಈ ಸಂಸ್ಥೆಯನ್ನು ಅಂತ ಆದರ್ಶ ಸಂಸ್ಥೆಯಾಗಿ ಕಟ್ಟುತ್ತಾ ಇದ್ದಾರೆ. ಅದರ ಉದ್ದೇಶದಲ್ಲಿ ಅವೆಲ್ಲವೂ ಇದೆ ಅನ್ನೋದು ಯಾರಿಗೂ ಅರ್ಥ ಆಗುತ್ತಾ ಇದೆ ಅದರ ಈ ನಡವಳಿಕೆಗಳಲ್ಲಿ. ಹಿಂದೆ ಭಾರತದಲ್ಲಿ ಅಸಂಖ್ಯ ಗುರುಕುಲಗಳಿದ್ವು. ಆಂಗ್ಲರು ಬಂದ ಮೇಲೆ ನಮಗೆ ಶಿಕ್ಷಣ ಬಂತು, ಶಾಲೆ ಬಂತು ಅಂತೆಲ್ಲ ಹೇಳೋರಿದ್ದಾರೆ. ಆದರೆ ಬ್ರಿಟಿಷರು ಬರೋದಕ್ಕಿಂತ ಮೊದಲು ಇಲ್ಲಿ ಅಸಂಖ್ಯ ಗುರುಕುಲಗಳಿದ್ವು. ಆದರೆ ಆ ಯಾವ ಗುರುಕುಲಗಳಲ್ಲೂ ಫೀಸ್ ಅಂತ ಇರ್ತಾ ಇರಲಿಲ್ಲ, ಶುಲ್ಕ ಅಂತ ಇರ್ತಾ ಇರಲಿಲ್ಲ, ಡೊನೇಷನ್ ಅಂತ ಇರ್ತಾ ಇರಲಿಲ್ಲ. ಹಾಗೆ ಕಲಿಸಲಾಗ್ತಾ ಇತ್ತು. ಸಾವಿರಾರು ವರ್ಷಗಳ ಹಿಂದೆ ಋಷಿಗಳು ಕಾಡಿನಲ್ಲಿ ನಡೆಸ್ತಾ ಇದ್ದ ಗುರುಕುಲಗಳಂತೂ ಸಂಪೂರ್ಣ ಉಚಿತವಾಗಿರ್ತಿತ್ತು. ಊಟ, ವಸತಿ, ಶಿಕ್ಷಣ ಎಲ್ಲವೂ ಉಚಿತವಾಗಿರ್ತಿತ್ತು. ಒಂದು ಗುರುಕುಲ ಅಂತ ಅಂದರೆ 10,000 ವಿದ್ಯಾರ್ಥಿಗಳಿಗೆ ಕಡಿಮೆ ಇಲ್ಲದಂತೆ ವಿದ್ಯಾರ್ಥಿಗಳಲ್ಲಿ ಇರ್ತಾ ಇದ್ರಂತೆ. ಅಂಥ ಗುರುಕುಲಗಳನ್ನು ಉಚಿತವಾಗಿ ಈ ದೇಶದಲ್ಲಿ ನಡೆಸಲಾಗ್ತಾ ಇತ್ತು. ಉಚಿತವಾಗಿ ನಡೆಸಲಾಗ್ತಾ ಇತ್ತು ಅಂದರೆ ಉಚಿತವಾಗಿ ನಡೆಸೋದಕ್ಕೆ ಬೇಕಾದ ಸಹಕಾರವನ್ನು ರಾಜ ಮತ್ತು ಸಮಾಜ ಕೊಡ್ತಾ ಇತ್ತು. ರಾಜ ಮತ್ತು ಸಮಾಜದ ದಾನಿಗಳು ಆ ಸಂಸ್ಥೆಗೆ ಬೇಕಾದದ್ದನ್ನು ಒದಗಿಸ್ತಾ ಇದ್ರು. ಹಾಗಾಗಿ ಅವರಿಗೆ ಉಚಿತವಾದ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಉಚಿತ ಮತ್ತು ಸಮುಚಿತವಾದ ಶಿಕ್ಷಣವನ್ನು ಕೊಡ್ತಾ ಇದ್ರು. ಯಾವಾಗ ಈ ಸಾಧ್ಯತೆಗಳೆಲ್ಲ ಕ್ಷೀಣಿಸಿದವೋ ಆಗ ಪೋಷಕರೇ ತಾವೇ ಮೊತ್ತವನ್ನು ವಿನಿಯೋಗಿಸಿ ಶಿಕ್ಷಣವನ್ನು ಪಡೆದುಕೊಳ್ಳುವಂಥ ಪರಿಸ್ಥಿತಿ ಬಂತು. ಅದು ಈಗ ನಡೀತಾ ಇರುವ ಶಿಕ್ಷಣ ಸಂಸ್ಥೆಗಳು. ನಾವೇ ಪೋಷಕರೇ ಹಣ ಹಾಕಬೇಕು, ನಮ್ಮ ಮಕ್ಕಳಿಗೆ ಬೇಕಾದ ಶಿಕ್ಷಣವನ್ನು ಕೊಡಿಸಬೇಕು ಅನ್ನುವ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ನಮ್ಮ ಮಕ್ಕಳಿಗೆ ಎಷ್ಟು ಚೆನ್ನಾಗಿರುವ ಶಿಕ್ಷಣ ಬೇಕು ಅಂತ ಬಯಸ್ತೀವೋ ಅಷ್ಟು ಹೆಚ್ಚು ಹೆಚ್ಚು ಹಣವನ್ನು ನಾವು ತೊಡಗಿಸಬೇಕು ಅನ್ನುವ ತರಹಕ್ಕೆ ಬಂದು ನಿಂತಿದೆ. ಅದರ ಜೊತೆಗೆ ಹೀಗೆ ಹೋಗ್ತಾ ಹೋಗ್ತಾ ಎಲ್ಲಿ ಹಣ ಹರಿದಾಡೋದಕ್ಕೆ ಆರಂಭ ಆಗತ್ತೋ ಅಲ್ಲಿ ವ್ಯವಹಾರ ಆರಂಭ ಆಗತ್ತೆ. ಎಲ್ಲಿ ವ್ಯವಹಾರ ಆರಂಭ ಆಗತ್ತೋ ಅಲ್ಲಿ ಲಾಭ ಬೇಕು ಅನ್ನುವ ಮನೋಭಾವ ಹುಟ್ಟುಕೊಳ್ಳುತ್ತೆ. ಹಾಗಾಗಿ ಶಿಕ್ಷಣ ಇವತ್ತು ವ್ಯಾಪಾರವಾಗಿ ಬಂದು ನಿಂತ್ಕೊಂಡಿದೆ. ಯಾಕೆ ಶಿಕ್ಷಣ ವ್ಯಾಪಾರ ಆಗಿದೆ ಅಂದರೆ, ಶಿಕ್ಷಣ ಸಂಸ್ಥೆಗಳನ್ನು ಬೈತಾ ಇರ್ತೀವಿ, ಆದರೆ ಅದಕ್ಕೆ ಅವರು ಕಾರಣ ಅಲ್ಲ, ನಾವೇ ಕಾರಣ. ನಾವು ಶಿಕ್ಷಣವನ್ನು ವ್ಯವಹಾರವಾಗಿಸಿ ತಂದು ನಿಲ್ಲಿಸ್ಕೊಂಡ್ವಲ್ಲ, ಅದರ ಪರಿಣಾಮವಾಗಿ ಇಡೀ ಶಿಕ್ಷಣ ವ್ಯವಸ್ಥೆ ಒಂದು ವ್ಯವಹಾರವಾಗಿ ನಿಂತ್ಕೊಂಡಿದೆ. ಇಂಥ ಹೊತ್ತಿನಲ್ಲಿ ಅಲ್ಲಲ್ಲಿಯಾದರೂ ಇಂತಹ ಉತ್ಕೃಷ್ಟವಾದ ಸಂಸ್ಥೆಗಳು ಬೇಕು. ಯಾಕೆಂದರೆ ಮುಂದಿನ ತಲೆಮಾರಿಗೆ ತಯಾರಾಗುವ ಮಕ್ಕಳು ಕೇವಲ ವ್ಯವಹಾರ ಮಾಡುವ ಮಕ್ಕಳಾಗಬಾರದು. ಹಣ ಕೊಟ್ಟರೆ ಕೆಲಸ ಮಾಡ್ತೀನಿ, ಹಣ ಕೊಟ್ಟರೆ ನಾನು ಹೇಗೆ ಬೇಕೋ ಹಾಗೆ ನಡೆದುಕೊಳ್ತೀನಿ, ಹಣ ಕೊಟ್ಟರೆ ನಾನು ಸರ್ವೀಸ್ ಕೊಡ್ತೀನಿ ಅನ್ನುವ ಮನೋಭಾವ ಇದೆಯಲ್ಲ, ಅಂಥ ಸಮಾಜ ನಿರ್ಮಾಣ ಆದರೆ
ಅದರಂತಹ ದುರ್ಭರವಾದ ಕೆಟ್ಟ ಸಮುದಾಯ ಇನ್ನೊಂದು ಇರೋದಕ್ಕೆ ಸಾಧ್ಯ ಇಲ್ಲ. ಭಾರತದ ಈ ಮಣ್ಣಿನಲ್ಲಿ ಯಾವ ಕಾಲದಲ್ಲೂ ಹಣವನ್ನ ಇಟ್ಟುಕೊಂಡು ಬದುಕು ಮಾಡಿದ್ದು ಅಂತ ಇಲ್ಲ. ಕರೆನ್ಸಿ ಅಂತ ಬಂದಿದ್ದು ಬಹಳ ಇತ್ತೀಚೆಗೆ, ನಾಣ್ಯಗಳು ಬಂದಿದ್ದು ಇತ್ತೀಚೆಗೆ. ಅದಕ್ಕಿಂತ ಮೊದಲು ವ್ಯವಹಾರ ಮಾಡೋದಕ್ಕೆ ಹಣವೇ ಬೇಕಾಗಿರಲಿಲ್ಲ. ವಸ್ತು ವಿನಿಮಯ ಮಾಡಿಕೊಂಡು ಬದುಕ್ತಾ ಇದ್ರು ಭಾರತೀಯರು. ತನ್ನಲ್ಲಿ ಅಕ್ಕಿ ಇದ್ದವನ ಅಕ್ಕಿ ಕೊಡ್ತಾ ಇದ್ದ, ಗೋಧಿ ಇದ್ದವನಲ್ಲಿ ಗೋಧಿ ತೆಗೆದುಕೊಳ್ತಾ ಇದ್ದ ಅನ್ನೋ ತರಹ ಕೊಳ್ಳುವ ಒಂದು ಬದುಕು ಇಲ್ಲಿತ್ತು. ಅದು ಹೋಗಿ ಹಣದ ಬದುಕಾಗಿ ನಿಂತಿದೆ. ಈ ಪರಿಸ್ಥಿತಿ ಹೇಗಿದೆ ಅಂದರೆ, ನಾಳೆ ಒಂದು ದಿನ ಮಕ್ಕಳನ್ನ ಸಾಕೋದಕ್ಕೆ ಮನೆಯಲ್ಲಿ ತಂದೆ ತಾಯಿ ಶುಲ್ಕ ವಿಧಿಸಿದರೆ ಆಶ್ಚರ್ಯ ಇಲ್ಲ. ಅಪ್ಪ ಅಮ್ಮನ್ನ ವೃದ್ಧಾಪ್ಯದಲ್ಲಿ ನೋಡ್ಕೊಳ್ಳೋದಕ್ಕೆ ಅವರು ತಿಂಗಳಿಗಿಷ್ಟು ಅಂತ ಮಕ್ಕಳಿಗೆ ಕೊಡಬೇಕು ಅನ್ನುವ ಕಾಲ ನಮ್ಮ ಕಣ್ಣೆದುರಿಗೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಷ್ಟು ಸಮಾಜವನ್ನು ನಾವು ಹಾಳು ಮಾಡಿಕೊಂಡಿರುವ ಹೊತ್ತಿನಲ್ಲಿ ಪ್ರಬುದ್ಧ ಪ್ರತಿಷ್ಠಾನದಂತಹ ಸಂಸ್ಥೆಗಳ ಕಾರ್ಯ ಅತ್ಯುತ್ಕೃಷ್ಟವಾದದ್ದು ಅಂತ ಅನ್ನಿಸುತ್ತೆ. ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಸತ್ಸಂಕಲ್ಪದಿಂದ ನಮ್ಮ ಊರಿನ ಮಕ್ಕಳಿಗೆ, ನಮ್ಮ ಊರಿನ ಸಮುದಾಯಕ್ಕೆ ಒಳಿತು ಮಾಡ್ತೀವಿ ಅಂತ ಯಾರೋ ಒಬ್ಬ ಸಂಕಲ್ಪಿಸಿ ಹೊರಟಾಗ ಎಷ್ಟು ಅದ್ಭುತವಾದ ಕಾರ್ಯಗಳಾಗತ್ತೆ. ಸಂಕಲ್ಪದಲ್ಲಿ ಶುದ್ಧಿ ಇದ್ರೆ ಅನ್ನೋದಕ್ಕೆ ಪ್ರಬೋಧ ಪ್ರತಿಷ್ಠಾನ ಸಾಕ್ಷಿ. ಯಾವುದೇ ಆಕಾಂಕ್ಷೆಗಳಿಲ್ಲದೆ, ಈ ಸಂಸ್ಥೆಯಿಂದ ವ್ಯಕ್ತಿಗತವಾದ ಲಾಭ ಬೇಕು ಅಂತ ಇಲ್ಲದೆ ಸಮಾಜಕ್ಕಾಗಿ ಮಾಡ್ತೀನಿ ಎನ್ನುವ ಸಮರ್ಪಿತವಾದ ಮನೋಭಾವದ ಸಂಕಲ್ಪವೇ ಆದಾಗ ಇಂಥ ಸಹಕಾರಗಳು ಸಿಗತ್ತೆ ಅನ್ನೋದು ಗೊತ್ತಾಗತ್ತೆ. 30 ವಿದ್ಯಾರ್ಥಿಗಳಿಂದ ಆರಂಭ ಆಗಿದ್ದು 160 ವಿದ್ಯಾರ್ಥಿಗಳಿಗೆ ಬಂದು ತಲುಪಿದೆ. ಅದರಲ್ಲೂ ಇನ್ನೂ ತರಗತಿಗಳ ಅಭಿವೃದ್ಧಿ ಆಗುವ ಮೊದಲೇ, ಇನ್ನು 1ನೇ ತರಗತಿಯಿಂದ ಮುಂದುವರೆದರೆ ಈ ಸಂಸ್ಥೆಯ ಅಂಗಳದಲ್ಲಿ ಅದೆಷ್ಟು ಸಹಸ್ರಾರು ವಿದ್ಯಾರ್ಥಿಗಳು ವಿದ್ಯೆಯನ್ನು ಪಡ್ಕೊಳ್ತಾರೆ ಅನ್ನುವ ಭವಿಷ್ಯ ನಮ್ಮೆಲ್ಲರ ಕಣ್ಣ ಮುಂದಿದೆ. ಅಂತಹ ಉತ್ಕೃಷ್ಟ ಸಂಸ್ಥೆ ಇದು. ನಮ್ಮನ್ನೆಲ್ಲ ಕರೆದು ದೇವತುಷ್ಟ ಅಂತ ಒಂದು ಪ್ರಶಸ್ತಿಯನ್ನು ಕೂಡ ಮಾಡಿದರು. ದೇವತುಷ್ಟ ಅಂದರೆ ದೇವರು ಮೆಚ್ಚುವಂತೆ ಬದುಕಿದವರು ಅಂತ ಅರ್ಥ. ವಾಸ್ತವವಾಗಿ ದೇವತುಷ್ಟ ಯಾವುದು ಅಂದರೆ, ನಮ್ಮನ್ನ ಯಾರು ದೇವತುಷ್ಟ ಅಂತ ಕರೆದ್ರೋ ಅವರೇ ದೇವತುಷ್ಟರು. ಪ್ರಬೋಧ ಪ್ರತಿಷ್ಠಾನ ಮತ್ತದರ ಎಲ್ಲ ಕಾರ್ಯಕರ್ತರಿದಾರಲ್ಲ, ಅವರು ನಿಜವಾಗಿ ದೇವತುಷ್ಟರು. ಯಾಕೆಂದ್ರೆ ಎಲ್ಲಿಯೋ ಇರುವ ನಮ್ಮಂಥವರನ್ನ ಕರೆದು ಗೌರವಿಸ್ತಾರೆ. ನಿಮ್ಮನ್ನ ಕರೆದು ನಿಮ್ಮ ಮಕ್ಕಳಿಗೆ ಇಂತಹ ಉತ್ಕೃಷ್ಟವಾದ ಶಿಕ್ಷಣವನ್ನ ಕೊಡ್ತಾರೆ ಅಂತ ಅಂದಾಗ, ಇಲ್ಲಿ ದೇವರು ಮೆಚ್ಚುವ ಕಾರ್ಯ ಮಾಡ್ತಾ ಇರೋದು ಯಾರು ಅಂದರೆ ಪ್ರಬೋಧ ಪ್ರತಿಷ್ಠಾನದ ಈ ಎಲ್ಲ ಕಾರ್ಯಕರ್ತರು. ಹೆಚ್ಚು ಸಮಯವನ್ನ ತೆಗೆದುಕೊಳ್ಳದೆ ನನ್ನ ಮಾತುಗಳನ್ನು ಮುಕ್ತಾಯಕ್ಕೆ ತರ್ತಾ ಇದ್ದೀನಿ. ಬದುಕು ಹಣದ ಮೇಲೆ ನಿಂತಿಲ್ಲ, ಬದುಕು ಭಾವದ ಮೇಲೆ ನಿಂತಿದೆ. ಬದುಕು ಖರೀದಿಸುವುದರ ಮೂಲಕ ನಡೆಯೋದಲ್ಲ, ಬದುಕು ಕೊಡುವುದರ ಮೂಲಕ ನಡೆಯಬೇಕಾಗತ್ತೆ. ಎಲ್ಲಿ ಯಾವುದೇ ಆಕಾಂಕ್ಷೆ ಇಲ್ಲದೆ ನಿರ್ವ್ಯಾಜವಾಗಿ ನಿಸ್ಪೃಹವಾಗಿ ಕೊಡುವ ಅಭ್ಯಾಸ ಯಾವ ಸಮುದಾಯಕ್ಕೆ ಇರುತ್ತೋ ಆ ಸಮುದಾಯ ಬಾಳತ್ತೆ ಮತ್ತು ಚೆನ್ನಾಗಿ ಬಾಳತ್ತೆ. ಅಂಥದ್ದೊಂದು ವಿಶಿಷ್ಟ ಸಮುದಾಯವನ್ನು ಈ ಕೃಷ್ಣರಾಜಪೇಟೆಯಲ್ಲಿ ಕಟ್ಟುವುದಕ್ಕೆ ಹೊರಟ ಪ್ರಬೋಧ ಪ್ರತಿಷ್ಠಾನಕ್ಕೆ ಆಚಂದ್ರಾರ್ಕವಾದ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ, ಇಂಥ ಸಂಸ್ಥೆಯನ್ನು ಕಟ್ಟುತ್ತೀವಿ ಅಂತ ಹೊರಟಾಗ ಪೂರ್ವಾನುಭವ ಇಲ್ಲದೆ, ಅಂದರೆ ಒಂದು ಶಾಲೆಗೆ ಮಕ್ಕಳನ್ನು ಸೇರಿಸುವಾಗ ರಿಸಲ್ಟ್ ನೋಡ್ಕೊಂಡು ಸೇರಿಸ್ತೇವೆ, ಎಷ್ಟು % ಬಂದಿದೆ, ರ್ಯಾಂಕ್ ಬಂದಿದೆಯಾ ಅಂತೆಲ್ಲ. ಹಾಗಿಲ್ಲದೆ ಹೊಸದಾಗಿ ಯೋಚಿಸೋದಕ್ಕೆ ಆರಂಭ ಮಾಡಿದಾಗ, ನೀವು ನಿಮ್ಮ ಮಕ್ಕಳನ್ನು ತಂದು ಸೇರಿಸಿದ್ದೀರಿ ಅಂತ ಅನ್ನುವಾಗ 2 ಅಂಶಗಳು ಕಾಣಿಸುತ್ತೆ. ಒಂದು ಗೋಪಾಲಕೃಷ್ಣ ಅವಧಾನಿ ಅವರು ನಿಮ್ಮ ಮೇಲೆ ಬೀರಿರುವ ಪ್ರಭಾವ ಒಂದಾದರೆ, ನಿಮ್ಮ ಒಳ್ಳೆಯತನ ಕೂಡ ಅದರಲ್ಲಿ ಕಾಣಿಸುತ್ತೆ. ಹೊಸದೊಂದು ಬರುತ್ತೆ ಅಂತಂದಾಗ ನಮ್ಮ ಮಕ್ಕಳನ್ನ ಅಲ್ಲಿ ಸೇರಿಸಿ ಒಂದು ತರಹದಲ್ಲಿ ಪ್ರಯೋಗಕ್ಕೆ ಒಳಪಡ್ತೇವೆ ನಾವು ಅಂತ ನೀವು ಸಾಹಸಕ್ಕೆ ಮುಂದಾಗಿರೋದಿದೆಯಲ್ಲ, ಆ ಕಾರಣಕ್ಕಾಗಿ ನೀವು ಪ್ರಬುದ್ಧರು ಅನ್ನೋದು ಅರ್ಥ ಆಗ್ತಾ ಇದೆ. ನಿಮಗೂ ಈ ಸಂಸ್ಥೆಗೂ ನಿಮ್ಮ ಮಕ್ಕಳಿಗೂ ಉತ್ತರೋತ್ತರ ಅಭ್ಯುದಯ ಆಗಲಿ ಅಂತ ಆಕಾಂಕ್ಷೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.